ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮದ ಒಂದು ಪ್ರಮೋದ್ ಸಿ ಗೌಡ ಅಂತ ಯುವ ರೈತರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ಇವರು ತಮ್ಮ ಒಂದು ಕೃಷಿಯಲ್ಲಿ ಯಾವ ಥರ ಅವರ ಈ ಒಂದು ಪಯಣವನ್ನು ಮಾಡ್ತಾರೆ, ಯಾಕೆಂದು ಕೃಷಿಯಲ್ಲಿ ಏನು ಆಸಕ್ತಿ ಇರೋದ್ರಿಂದ ಇವರು ಒಂದು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ಯುವ ರೈತರಾಗಿ ಅಂತ ಪ್ರಸಿದ್ಧರಾಗಿದ್ದಾರೆ. ಆ ಒಂದು ರೈತರ ಜೊತೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಪ್ರಮೋದ್ ಅವರೇ ನಮಸ್ಕಾರ. ನಮಸ್ಕಾರ. ಮೊದಲನೇಯಾಗಿ ನಮ್ಮ ಒಂದು ರೈತ ಬಾಂಧವರಿಗೆ ನಿಮ್ಮ ಒಂದು ಪರಿಚಯನ ಮಾಡಿಸ್ಕೊಡ್ಬೇಕಂತ ವಿನಂತಿಸ್ತೇನೆ. ನನ್ನ ಹೆಸರು ಪ್ರಮೋದ್ ಸಿ ಗೌಡ ಅಂತೇಳಿ, ಕುರುಬೂರು ಗ್ರಾಮ. ನಾನು 6 ವರ್ಷದಿಂದ ಕೃಷಿಯಲ್ಲಿ ತೊಡ್ಕೊಂಡಿದ್ದೀನಿ. ನಾನು ಮೊದಲಿಗೆ ಜೇನು ಕೃಷಿಯಿಂದ ಶುರು ಮಾಡಿದ್ದು, ಈಗ ಎರೆಹುಳ ಘಟಕ ಮಾಡ್ಕೊಂಡಿದ್ದೀವಿ, ಹಾಗೆ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಮತ್ತು ಶ್ರೀಗಂಧ ಒಂದು 3 ಎಕರೆ ಶ್ರೀಗಂಧ ಬೆಳೆದಿದ್ದೀವಿ, ಮತ್ತು ರೇಷ್ಮೆ ಒಂದು 2 ಎಕರೆ ರೇಷ್ಮೆ ಮಾಡ್ತಾಯಿದ್ದೀವಿ. ನೀವು ಏನು ವಿದ್ಯಾಭ್ಯಾಸ ಏನು ಓದಿದ್ದೀರಾ? ಸರ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ನಾನು, ಬಟ್ ಎಲ್ಲೂ ವರ್ಕ್ ಏನು ಮಾಡಿದ್ದೇನಿಲ್ಲ. ಮತ್ತು ಒಂದು ಹಲವಾರು ಜನ ಒಂದು ಇಂಜಿನಿಯರಿಂಗ್ ಮಾಡಿ ಒಂದು ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗ್ಬಿಟ್ಟು ಒಂದು ಉತ್ತಮವಾಗಿರುವಂಥ ಒಂದು ಆದಾಯನ ಪಡ್ಕೊಂಡು ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ. ಬಟ್ ನೀವು ಯಾಕೆ ಕೃಷಿಗೆ ಬಂದ್ರಿ? ಕೃಷಿಯಲ್ಲಿನ ಆಸಕ್ತಿ ಬೇರೆ ಕಡೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ ಸರ್. ಕೃಷಿ ಮೇಲಿನ ಆಸಕ್ತಿ ನನ್ನ ಊರಲ್ಲೇ ಉಳ್ಕೊಳ್ಳೋ ಥರ ಮಾಡಿ, ಅಂದರೆ ಒಂದು ಕೃಷಿ ಕಡೆ ನಿಮಗೆ ಒಲವು ಇರೋದ್ರಿಂದ ನಾನು ಕೃಷಿಯಲ್ಲೇ ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಕೃಷಿಯಲ್ಲೇ ಮಾಡಬೇಕಂತ ಬಂದಿದ್ದೀವಿ. ಹೌದು ಸರ್. ಓಕೆ ಪ್ರಮೋದರ್, ನಿಮ್ಗೆ ಎಷ್ಟು ಎಕರೆ ಜಮೀನಿದೆ ಅಂತ? ಸರ್, 7 ಎಕರೆ ಜಮೀನಿದೆ. ಅದೇ ನೀರಾವರಿ ಎಷ್ಟು? ಮತ್ತೆ ನೀರಾವರಿ 5 ಎಕರೆ ಜಮೀನು, 2 ಎಕರೆ ಖುಷ್ಕಿ ಜಮೀನಿದೆ. KVK ಅವರ ಮುಖಾಂತರ ಟ್ರೈನಿಂಗ್ ತೊಗೊಂಡು ಜೇನು ಕೃಷಿನ 2018ರಲ್ಲಿ ನಾನು ಶುರು ಮಾಡಿದೆ. ಅವಾಗಿಂದ ನಾನು ಫಸ್ಟು 4 ಬಾಕ್ಸಿಂದ ಶುರು ಮಾಡಿದ್ದು, ಅದನ್ನು 30ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲೇ ಲೋಕಲ್ ಫಾರ್ಮರ್ಸ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರಿಗೆ ಕಾಲನೀಸ್ ಡಿವೈಡ್ ಮಾಡಿ ಕಾಲನೀಸು ಸೇಲ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈಗ ರೀಸೆಂಟಾಗಿ ನಂದೇ ಓನ್ ಬ್ರ್ಯಾಂಡ್ ಅರ್ಬನ್ ಕುರ್ಬೂರ್ ಅಂತೇಳಿ ಹನಿನ ಪ್ರೊಡಕ್ಷನ್ ಸೇಲ್ ಮಾಡ್ತಾಯಿದ್ದೀನಿ, ಆ ಬ್ರ್ಯಾಂಡ್ ನೇಮಲ್ಲಿ. ಅದನ್ನು ಬೆಂಗಳೂರಲ್ಲಿ ಯಾರು ಕಸ್ಟಮರ್ಸ್ ಇದ್ದಾರೋ ಅವ್ರಿಗೆ ಡೈರೆಕ್ಟ್ ನಾನೇ ಸಪ್ಲೈ ಕೊಡ್ತಾ ಇದ್ದೀನಿ. ನಮ್ಮ ಕಡೆ ರೇಷ್ಮೆ ಬೆಳೆಗಾರರು ತುಂಬ ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ಬೆಳೆ ಆದಮೇಲೆ ಏನು ಸಿರಿಕಲ್ಚರ್ ವೇಸ್ಟ್ ಬರ್ತದಲ್ವ, ಇದನ್ನೆಲ್ಲ ಸುಮಾರು ವೇಸ್ಟ್ ಮಾಡ್ತಾಯಿದ್ರು. ಕೆಲವರೆಲ್ಲ ತೊಗೊಂಡೋಗಿ ಬರ್ನ್ ಮಾಡ್ತಾಯಿದ್ರು, ಇನ್ನು ಕೆಲವರು ರೋಡ್ ಪಕ್ಕ ಡಂಪ್ ಮಾಡಿ ಹೋಗ್ತಾಯಿದ್ರು. ಸೊ ಇದಕ್ಕೊಂದು ಸೊಲ್ಯೂಷನ್ ಏನಾದರೂ ಮಾಡ್ಕೋಬೇಕು, ಇದರಿಂದ ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿದ್ದಾಗ ನಾನು KVK ಸೈಂಟಿಸ್ಟ್ನ ಅಪ್ರೋಚ್ ಮಾಡಿದೆ. ಅವ್ರ ಸಜೆಷನ್ ಮೇರೆಗೆ ನಾನು ಈ ಏನು ಇದು ರೇಷ್ಮೆ ವೇಸ್ಟ್ ಇದೆಯೋ ಇದನ್ನೆಲ್ಲ ವರ್ಮಿ ಕಂಪೋಸ್ಟ್ ಮಾಡ್ಬೋದು ಅನ್ನೋ ಒಂದು ಸಜೆಷನ್ ತೊಗೊಂಡು ಒಂದು ಚಾಪ್ ಕಟ್ರ್ ತೊಗೊಬಂದೆ. ನಾನು ಚಾಪ್ ಕಟ್ರ್ ತೊಗೊಬಂದು ಅದನ್ನೆಲ್ಲ ಚಾಪ್ ಮಾಡಿ ಏನು ರೇಷ್ಮೆ ವೇಸ್ಟ್ ಇದೆಯೋ ಅದನ್ನೆಲ್ಲ ತೊಟ್ಟಿಗಳಿಗೆ ಡಂಪ್ ಮಾಡಿ ಅದರಿಂದ ಹೆಂಗೆ ವರ್ಮಿ ಕಂಪೋಸ್ಟ್ ಹೆಂಗೆ ಪ್ರೋಸೆಸ್ ಮಾಡೋದು ಅನ್ನೋದನ್ನ ಒಂದು ಟ್ರೈನಿಂಗ್ ಮಾಡಿಕೊಂಡು ನಾನು ಫಸ್ಟ್ 4 ತೊಟ್ಟಿಯಿಂದ ವರ್ಮಿ ಕಂಪೋಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಒಂದು 30 ತೊಟ್ಟಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಹೆಂಗೆ ಯಾವುದು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದನ್ನೆಲ್ಲ ಈ ಥರ ತೊಟ್ಟಿಗೆ ಫಿಲ್ ಮಾಡಿ ಈ ಥರ ವರ್ಮಿ ಕಂಪೋಸ್ಟ್ ಮಾಡಿ ನಾನು ಫಾರ್ಮರ್ಸ್ಗೆ ಸೇಲ್ ಮಾಡ್ತಾ ಇದ್ದೀನಿ. ಇದರಿಂದನೂ ನಮಗೆ ಮಂತ್ಲಿ ಒಳ್ಳೆ ಇನ್ಕಮ್ ಜನರೇಟ್ ಆಗ್ತಾ ಇದೆ ವರ್ಮಿ ಕಂಪೋಸ್ಟ್ ಸೇಲ್ ಮಾಡೋದ್ರಿಂದನೂ. ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಏನಿದಾರಲ್ವ ಇವ್ರ ಹತ್ರದಿಂದ ನಮಗೆ ಸುಮಾರು ಡಿಮ್ಯಾಂಡ್ ಬರ್ತಾ ಇದೆ. ಸೊ ಇದು ಒಂದು ಉಪಕಸಬಾಗಿ ರೈತರು ಮಾಡ್ಕೋಬೋದು. ಓಕೆ ಪ್ರಮೋದ್ ಅವರೇ, ಒಂದು ಎರೆಹುಳು ಗೊಬ್ಬರನ ನೀವು ಮಾಡ್ತಾ ಇದ್ದೀರಾ. ಇದನ್ನು ಮಾಡಿದಾಗ ಇನಿಷಿಯಲ್ ಆಗಿ ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಸರ್, ನನಗೆ ಇನಿಷಿಯಲ್ಲು ನರೇಗಾ ಸ್ಕೀಮಲ್ಲಿ 4 ತೊಟ್ಟಿ ಮಾಡಿಕೊಂಡೆ. ಅವರೇ ನನಗೆ ಸಬ್ಸಿಡಿ 25,000 2 ತೊಟ್ಟಿಗೆ 25,000 ಥರ ಸಬ್ಸಿಡಿ ಕೊಟ್ಟರು. ಸೊ ಅದರಲ್ಲೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಗೌರ್ಮೆಂಟ್ ಸ್ಕೀಮಿಂದನೇ, ನರೇಗಲ್ಲೇ ಬಿಲ್ಡ್ ಮಾಡ್ಕೊಂಡಿದ್ದು. ಯಾವಾಗ ಎರೆಹುಳು ಗೊಬ್ಬರಕ್ಕೆ ಡಿಮ್ಯಾಂಡ್ ಇದೆ ಅಂತ ನನ್ನ ಹತ್ರ ಇದ್ದಿದ್ದು 4 ತೊಟ್ಟಿ ಕಾಯ್ತಾ ಇದ್ರು, ಯಾವಾಗ ಕಂಪ್ಲೀಟ್ ಆಗುತ್ತೆ ತಗೊಂಡು ಹೋಗೋಣ ಅಂತ. ಅಷ್ಟೊಂದು ಡಿಮ್ಯಾಂಡ್ ಇದ್ದಿದ್ದ ರೀಸನ್ನಿಂದ ನಾನು ಓನ್ ಆಗಿ ಒಂದು 2 lakhs ಇನ್ವೆಸ್ಟ್ ಮಾಡಿ ಇನ್ನೊಂದು 20 ತೊಟ್ಟಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೊಡಕ್ಷನ್ಗೆ. ಓಕೆ, ಹಂಗಾದ್ರೆ ಒಂದು ಎರೆಹುಳು ಗೊಬ್ಬರ ಮಾಡಿದಾಗ ಮೊದಲು ಯಾವ ಥರ ಇದನ್ನು ತುಂಬಿಸ್ತೀರಾ ಅಂತ, ಏನೇನು ಹಾಕ್ತೀರಾ, ಹೆಂಗೆ? ಸರ್, ನನಗೆ ಮೇನ್ ವೇಸ್ಟ್ ಬಂದು ರೇಷ್ಮೆ ಏನು ಬೆಳೆ ಆದ್ಮೇಲೆ ಬರುತ್ತಲ್ವಾ ರೇಷ್ಮೆದು ವೇಸ್ಟ್, ಅದೇ ನನ್ನ ಮೇನ್ ಕಾಂಪೋನೆಂಟ್. ಅದ್ರ ಜೊತೆಗೆ ಸ್ವಲ್ಪ ಕುರಿ ಗೊಬ್ಬರ ಹಾಕ್ತಿವಿ. ಅದನ್ನೇ ಲೇಯರ್ ಬೈ ಲೇಯರ್ ಒಂದು ಅಡಿ ನಾನು ರೇಷ್ಮೆ ವೇಸ್ಟ್ ಚಾಪ್ ಮಾಡಿದ್ದು ಹಾಕಿದ್ರೆ ಅದ್ರ ಮೇಲೆ ಒಂದು ಅರ್ಧ ಅಡಿಯಷ್ಟು ಅನಿಮಲ್ ವೇಸ್ಟ್ ಹಾಕ್ತೀನಿ. ಆದ್ಮೇಲೆ ನೆಕ್ಸ್ಟ್ ಆ ಥರ 3 ಲೇಯರ್ ಮಾಡಿಕೊಂಡು ಅದೆಲ್ಲ ಕಾಂಪೋಸ್ಟ್ ಹಾಕ್ತಾ ನಮ್ಗೊಂದು 2 ಅಡಿ 2.5 ಅಡಿ ಗೊಬ್ಬರ ಫಿಲ್ ಆಗುತ್ತೆ ಸರ್. ಅಂದರೆ ನಿಮ್ಮದು ಇರುವಂಥ ತೊಟ್ಟಿ ಸೈಜ್ ಎಷ್ಟಿದೆ ನಿಮ್ಮದು? ಸರ್, 3 ಅಡಿ ಅಗಲ, 3 ಅಡಿ ಉದ್ದ, 15 ಅಡಿ ಲೆಂತ್ ಇದೆ ಸರ್. ಆ ಒಂದು ತೊಟ್ಟಿಯಲ್ಲಿ ಎಷ್ಟು ಎರೆಹುಳು ಗೊಬ್ಬರ ಉತ್ಪಾದನೆ ಆಗುತ್ತೆ? ಸರ್, 3 ತಿಂಗಳಲ್ಲಿ ನಮಗೆ ಒಂದು 1200 kg ಅಷ್ಟು ಎರೆಹುಳ ಗೊಬ್ಬರ ಬರುತ್ತೆ. ಅಂದರೆ ಒಂದು ತೊಟ್ಟಿಯಲ್ಲಿ ನಿಮಗೆ 1200 kg ಎರೆಹುಳು ಗೊಬ್ಬರ ಇದ್ದಾಗ
ನೀವು ಮಾರಾಟ ಮಾಡುವಂಥದ್ದು 1 kg ಎಷ್ಟು ಸರ್? ಈಗ 10 ರೂಪಾಯಿ ತರ ರೈತರಿಗೆ ನಾನೇ ಮಾರಾಟ ಮಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ರೈತರು ನಿಮ್ಮ ಹತ್ರ 10 ರೂಪಾಯಿ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರೆ. ಪ್ರಮೋದ್ ಅವರೇ, ಈ ಒಂದು ಶ್ರೀಗಂಧನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ನನಗೆ ಲಾಂಗ್ ಡ್ಯೂರೇಷನ್ಗೆ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಥರ ಏನಾದರೂ ಒಂದು ಮಾಡಬೇಕು ಅನ್ನೋದು ಮೊದಲಿಂದನೂ ಒಂದು ಥಾಟ್ ಇತ್ತು. ಎಲ್ಲ ಇನ್ಸ್ಟೆಂಟ್ ಇನ್ಕಮ್ ಬಗ್ಗೆ ಡಿಪೆಂಡ್ ಆಗೋದಕ್ಕೆ ಲಾಂಗ್ ಡ್ಯೂರೇಷನ್ಗೆ ಯಾವ್ದಾದ್ರು ಇರಲಿ ಅನ್ನೋ ಒಂದು ಥಾಟ್ ಮೇಲೆ KVK ಅವರ ಸಜೆಷನ್ ಮುಖಾಂತರ ಶ್ರೀಗಂಧನ ಪ್ಲಾನ್ ಮಾಡಿದ್ದು. ಎಷ್ಟು ಎಕರೆದಲ್ಲಿ ಹಾಕಿದ್ದೀರಿ? ಸರ್, ನಾವು 3 ಎಕರೆಯಲ್ಲಿ ಮಾಡಿದ್ದೀವಿ. 3 ಎಕರೆದಲ್ಲಿ ಎಷ್ಟು ಸಸಿಗಳನ್ನು ಹಾಕಿದ್ದೀರಾ? ಸರ್, ನಮ್ಮದು ಸ್ವಲ್ಪ ಡೆನ್ಸ್ ಫಾರ್ಮಿಂಗ್ ಅಂದರೆ ಹೈ ಡೆನ್ಸಿಟಿ ಫಾರ್ಮಿಂಗ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಸೊ 3000 ಪ್ಲಾಂಟೇಶನ್ ಆಗಿದೆ. ಓಕೆ, ಯಾವ ವರ್ಷದಲ್ಲಿ ಇದನ್ನು ನೀವು ನಾಟಿ ಮಾಡಿದ್ರಿ? ಸರ್, 2018. ಓಕೆ, ಅಂದರೆ ಎಷ್ಟು ಮರಗಳಿದ್ದಾವೆ? ಸರ್, ನಮ್ಮದು 3000 ಇದೆ. ಅಂದರೆ 3000 ಅಂದರೆ ನಿಮ್ಗೆ 6000 kg ಸೇಗು ಬರೋ ಅಂತ ಎಕ್ಸ್ಪೆಕ್ಟ್, ಅಂದರೆ ಮಿನಿಮಮ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ನೀವು ಇವಾಗ ಮುಂದೆ ಎಷ್ಟು ಒಂದು 15 ವರ್ಷಕ್ಕೆ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ಬಿಟ್ಟಷ್ಟು ಸೇಗು ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ವರ್ಮಿ ಕಂಪೋಸ್ಟು ಮತ್ತು ಇದ್ರ ಜೊತೆಗೆ ನಾನು ಕುರಿ ಸಾಕಾಣಿಕೆನೂ ಮಾಡ್ತಾ ಇದ್ದೀನಿ. ಕುರಿ ಸಾಕಾಣಿಕೆ ನಾನು ಫ್ಯಾಟ್ನಿಂಗ್ ಪಟ್ಲಿ ಮರಿ 4 ತಿಂಗಳದ್ದು ತಗೊಬರ್ತೀವಿ ಮಾರ್ಕೆಟಿಂದ, ಒಂದು 5,500 ಆ ಥರ. ಅದನ್ನು ತಂದು ಒಂದು 3 ತಿಂಗಳು ನಾವು ಫ್ಯಾಟ್ನಿಂಗ್ ಮಾಡಿ ಒಂದು 12,000 ಆ ಥರ ನಾವು ಮಾರ್ಕೆಟಿಗೆ ಕೊಡ್ತಾ ಇದ್ದೀವಿ. ನಮಗೆ ಈ 3 ಮಂತ್ಸ್ ಪ್ರಾಸೆಸ್ಸಲ್ಲಿ ಒಂದೊಂದು ಮರಿ ಮೇಲೆ ನಮಗೆ 2,500 ಇಂದ 3,000 ಖರ್ಚು ಬರ್ತಾ ಇದೆ. ನನ್ನ ಕೃಷಿ ಸಾಧನೆಯನ್ನು ಗುರುತಿಸಿ GKVKಯಿಂದ ಜಿಲ್ಲಾ ಅತ್ಯುತ್ತಮ ರೈತ ಪ್ರಶಸ್ತಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆ ಕಡೆಯಿಂದ ಸೂಪರ್ ಸ್ಟಾರ್ ಫಾರ್ಮರ್ ಅವಾರ್ಡು ಮತ್ತು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಬೆಳೆಗಳನ್ನು ಬೆಳೆದ ಅಷ್ಟೇ ಅಲ್ಲದೆ ಈ ಒಂದು ಸಮಗ್ರ ಕೃಷಿಯಾಗಿ ಒಂದು ಬೆಳೆಗಳ ಉತ್ಪಾದನೆ ಜೊತೆಗೆ ಒಂದು ಹೈನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋದ್ರಿಂದ ಒಂದು ಹೆಚ್ಚಿನ ಆದಾಯ ಪಡೆಯಬಹುದು ಅಂತೇಳಿ ಒಂದು ಉತ್ತಮವಾಗಿರುವಂತಹ ಮಾದರಿ ನಮ್ಮ ಪ್ರಮೋದ್ರವರು.